ಅಕ್ಕ ಏನು ಒಂದಲ್ಲ ಒಂದು ಮನೆ ಕಟ್ತಾಳೆ. ನೀನು ಬೈಕೆ ಬೇಡ ಕಣಿ, ಬೈಕೆ ಬೇಡ ನೀನು. ನಾನು ನಮ್ಮ ಅಕ್ಕ ಇಂತ ಸುಮ್ಮನೆ ಅವಳು ಗಿರ್ಜೆಂಬೆ ನಂಬತ್ತಾಳನೆ ನಂಬ್ತೀನಿ. ಸರಿಯಾಗಿ ಅವಳಿಗೂ ಆಗಬಾರ್ದು. ಇನ್ನೆಷ್ಟು ದಿನ ಆದ್ರೂ ಇಬ್ಬರು ಒಂದಾಗಬಾರ್ದು, ಹಂಗೆ ಹೇಳ್ತೀನಿ. ನನ್ನಂಗೆ ಮಾಡಿ ತೋರಿಸ್ಲಿ, ನನ್ನಂಗೆ ಅವಳು ಮನೆ ಕಟ್ಟಲಿ ಅಂತ ಹೇಳಿ ಮಾತಾಡ್ತಾಳೆ. ಏನು ನಮ್ಮ ಅಕ್ಕಗೇನು ಆಗಲ್ಲ ಅನ್ಕೊಬಿಟ್ಟಾಳೆ ಇವಳು. ಯಾರನಿರಂಗು ಹಂಗೆ ಬೈಕ ಬತ್ತಾ ಇದೆಯಾ? ಏನು ಅವಳು ಗಿರ್ಜಿಂಬಿ, ನಾನು ಗೊತ್ತಾ ಇದ್ದೀನಿ. ನಾನು ಮನೆ ಕೊಡ್ತಿರೋದಕ್ಕೆ ಅವಳಿಗೆ ಒಟ್ಟುರಿ. ನಾನು ಬೇಸ್ಮಟ್ಟ ಮಾಡಿದ್ನಲ್ಲ, ಅದಕ್ಕೆ ಪಾಯ ಪೂಜೆ ಮಾಡೋಕೆ ಕರೆದಿಲ್ಲ ಅಂತಲೇ ಅವಳಿಗೆ ಒಟ್ಟುರಿ ಬಂದೈತಿ. ಅವಳು ನನ್ನಂಗೆ ಮಾಡಿ ತೋರಿಸ್ಲಿ ಅಂತ ಹೇಳಿ ಬೈಕಂತಿದ್ದಿ. ನಾನು ಅದಕ್ಕೆ ಮಾಡ್ತಾಳೆ ಹೇಳು. ನಮ್ಮ ಅಕ್ಕ ಒಂದಲ್ಲ ಒಂದಿನ ಅವಳ 2 ಸೈಟ್ ಇದ್ದಾವೆ ಟೌನ್ನಾಗಿ ಅಂತ ಅಂದ್ಕೊಂಡು ನಾನು ಅದೇ ಬಂದೆ. ಬಿಡು, ಬೈಕಂಡ್ರು ಬೈಕೆಂಬ್ಲೇಳು. ನಮಗೂ ಒಳ್ಳೆ ಕಾಲ ಬಂದಾಗ ನಾವು ಕೊಡ್ತೀವಿ. ನನ್ನ ಮಕ್ಕಳು ದುಡಿತಾರೆ, ಆವಾಗ ನಾನು ಕೊಡ್ತೀನಿ. ಅವಳೇನು ಬಂದೇಟ್ಕೇನು ನಾವೇನು ಮಾಡಲ್ಲ, ಹೆಂಗನ ಮಾಡ್ಕೊಂಬ್ಲೇಳು ಬಿಡು. ಅಂದರು ಅಂಬ್ಲೇಳು. ನೀನೇನೇನು ಅವಳಿಗಿನ್ನೇನು ಕಮ್ಮಿ ಇಲ್ಲ ಕಣೆ ಅಕ್ಕ. ಟೌನ್ನಾಗ 2 ಸೈಟ್ ಇದ್ದಾವೆ, ಎಲ್ಲೋ ತಗೊಂಡು ಎಲ್ಲೋ ಬಿಟ್ರೆ ಏನಕ್ಕೆ ಬಂದಂಗೆ. ಅವಳು ಏನೂ ಇಲ್ಲ, ನಿಂದು ಏನೂ ಮಾಡಿಲ್ಲ ಇವರು ಅನ್ಕೊಬಿಟ್ಟವಳೆ. ಹೊಲನೂ ಇಲ್ಲ, ಹೊಲನೂ ಮಾರಿರು, ಇನ್ನೇನು ಇಲ್ಲ ಅನ್ಕೊಬಿಟ್ಟವಳೆ. ಅದಕ್ಕೆ ಸೈಟ್ ಇರೋ ವಿಷಯ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವನು ಮಾರಿ ಇಲ್ಲೇ ಕಟ್ಟು, ಅವು ಕಣ್ಣಿಗೆ ಕಾಣಲ್ವಲ್ಲ, ಅದಕ್ಕೆ ಏನು ಮಾಡಿಲ್ಲ ಅನ್ಕೊಬಿಟ್ಟವ್ರೆಲ್ಲಾನ. ಅದಕ್ಕೇನೆ ಅವನ್ನೆಲ್ಲ 2 ಮಾರಿ ಸರಿಯಾದಂದು ಬಿಗ್ಗದಂದಿಲ್ಲ ಮನೆ ಕಟ್ಟು, ಅವಾಗ ಎಲ್ಲರಿಗೂ ಊರಾಗೆಲ್ಲರಿಗೂ ಗೊತ್ತಾಗುತ್ತೆ. ರಾಜಮ್ಮ ಎಂತ ಮನೆ ಕಟ್ಟಿಲ್ಲಪ್ಪ ಅಂತೇಳಿ ಊರಾಗೆಲ್ಲ ಕೊಂಡಾಡ್ತಾರೆ. ಅವಳು ಗಿರ್ಜಿಂಬೆ ಕಟ್ಟೋದ್ಕಿನ ಮುಂದಾಗಲಿ ನೀನೇ ಕಟ್ಟಿ ಇಳ್ಕೋಬೇಕು ಅವಳನ್ನ ಕರಿದಂಗೆ. ಹಂಗೆ ಮಾಡ್ಬೇಕು ನೀನು. ಬಿಡು, ಅವಳು ಅಂತಾಳೆ ಅಂತೇಳಿ ನಾವೇನು ಮಾಡೋಕ್ಕಾಗಲ್ಲ. ಇವಾಗ ಅವನ್ನ ಯಾಕೆ ಮಾರೋಣ? ಅವನು ಮಾರಿರೆ ಸುಮ್ಮನೆ ಇವಾಗ ಯಾತು ಇಲ್ದಂಗೆ ಆಗುತ್ತೆ. ಹೊಲನಂತೂ ಮಾರ್ಕೊಂಡು ತಿಂದು ಇರೋ 2 ಸೈಟ್ ಅವನು ಮಾರಿ ಇಲ್ಲಿ ಮನೆ ಕಟ್ಟೋ ಅಂಥದ್ದೇನು. ಬಿಡು ಸಾಕು, ಇವಾಗ ಐತಲ್ಲ ಎಂತ ಲೆಕ್ಕಕ್ಕೆ ಬರಲ್ಲ. ಒಂದು ಹೊಸ ಮನೆ ಅಮ್ಮಂಗೆ. ಬಿಡು, ಅವ್ರ ಮನೆ ಬಾಕ್ಲು ಐತಲ್ಲ, ಎಂಥದನ ಆಗ್ಲೇಳು ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡಲ್ಲ ಅವಳು. ಇವಾಗ ಅವಳು ಹೊಸ ಮನೆ ಕಟ್ತಾ ಇದ್ದಾಳಲ್ಲ, ನಾನೇ ದೊಡ್ಡಿದು ಅಮ್ಮಂಗೆ ಆಗ್ಬಿಟ್ಟೈತೆ ಅವಳಿಗೆ. ಅವ್ಳು ಬಿಡು, ನಾವು ಅವನು ಮಾರಲ್ತಾ ಇದ್ದೀನಿ, ಏನೇ ಅನ್ನೋ ಮಾರೋಕ್ಕಾಗಲ್ಲ. ಅಲ್ಲ, ಅದು ಕಣ್ಣಿಗೆ ಕಾಣಲ್ವಲ್ಲ ಅಕ್ಕ, ಅದಕ್ಕೆ ಗೊತ್ತಾಗಲ್ಲ. ಏನು ಕೊಟ್ಟು ನೀನು ಕೆಳಗೊಂದು ಮ್ಯಾಲೊಂದು ಇಬ್ಬರಳು ಆಗ್ತೈತೆ. 2 ಮಕ್ಳು ಇದ್ದಾರೆ, 2 ಗಂಡು ಮಕ್ಕಳು. ಮ್ಯಾಲೊಂದು ಕೆಳಗೊಂದು 2 ಮನೆ ಕಟ್ಟು ತೋರಿಸೋಳು. 1 ಮನೆ ಕಟ್ತಾಳೆ, ನೀನು 2 ಕೊಟ್ಬೋದು. ಕೊಟ್ಟಕ್ಕೇನಲ್ಲ, ನಾನು ಸುಮ್ಮನೆ ಯಾಕೆ ಕಳಿಯೋದು ಅವನ್ನ. ಹೊಲನಂತೂ ಮಾರ್ಕೊಂಡು ತಿನ್ವಿ ಅಮ್ಮಂಗೆ ಆಗ್ತೈತಿ, ಅದನ್ನ ಯೋಚನೆ ಮಾಡ್ತೀನಿ ನಾನು. ಬಿಡು, ಯಾರಿಗೆ ಕಂಡ್ರೆ ಏನಾಗಬೇಕಾಗೈತಿ. ಬಿಡು, ಅಲ್ಲೇನು ಟೌನ್ನಾಗ ಕೇಳಿದ್ರ ಮಾವು ಒಟ್ಟು ಟೌನ್ನಾಗೆ ವಾತಿಸ್ಕೊಂಬೋತಾರಂತೆ. ಒಟ್ಟು ಯಾರ್ಯಾರ ಹೆಸ್ರಿಗೆ ಬೇರೆ ಹೆಸ್ರಿಗೆ ರಿಜಿಸ್ಟರ್ ಆಗಿರ್ತಾವಂತೆ. ಸುಮ್ಮನೆ ಮಾರು ರಜಮ್ಮ, ಸುಮ್ಮನೆ ಮಾರಿ ಮನೆ ಕಟ್ಟು. ಎಲ್ಲ ತಲಕೊಂದ ಮ್ಯಾಲೊಂದು ಕೆಳಗೊಂದು ಮನೆ ಕಟ್ಟೋದು ಕಲಿ. ಸುಮ್ಮನೆ ಅವಳು ಗಿರ್ಜಿಂಬೆನೂ ಕೊಡ್ತಾಳೆ. ಅವಳು ಕೊಟ್ಟವಳೆ ಅಂದ್ರೆ ನೋಡಪ್ಪ, 7 ಚಿಕ್ಕರ್ ಮನೆ ಕಟ್ಟಿರು, 7 ಕಟ್ಟಲಿಲ್ಲ ಅಂತ ಆಡ್ಕೊಂತಾರೆ ನಿನ್ನ ಜನ. ನೀನು ದೊಡ್ಡವಳು, ಅದಕ್ಕೇನೆ ನೀನು ಕೊಟ್ಟು. ರಂಗಿ ಬೊರೆ ಇಂಥವು ಹೇಳೋದೆ. ಹೊಲ ಮನೆ ಮಾರ ಅಂತ ಹೇಳೋದೆ ಬೊರೇನೆ. ಅವಾಗ ಹಿಂಗೆ ಮಾಡೇನೆ, ಮತ್ತೆ ನಮ್ದು ಹೊಲನೆಲ್ಲ ನಾನು ಈಗ್ಲಿಕ್ಕಿಡು. ಇನ್ನು ಇವಾಗ ಅಲ್ಲೇನೆ ಸೈಟ್ ತಗೊಂಡಿರವ ಸೈಟ್ ಮಾಡ್ರಿ ಅಂತ ಹೇಳ್ಕೊಡ್ತಾಳೆ. ಅಲ್ಲ, ಮೂಡಿಸ್ಕೊಂಡು ಹೋಗ್ರಿ ಇದ್ದಿರೋದ್ರಾಗೆ ಇರೋದನ್ನ ಅಂತ ಹೇಳಿ ಹೇಳಲ್ಲ. ಬರೀ ಮಾರ್ಕೆಂಡ್ ತಿಂಬದೇ ಹೇಳ್ತಾಳೆ ಇವಳು ಬೊರೇನೆ. ತಿಮ್ಮಜ್ಜಿ ಅವರು ನಮ್ಮ ಅಕ್ಕಯ್ಯನ ಆಡ್ಕೊಂತಾರೆ, ಅದಕ್ಕಾಗಿ ನಾ ಹೇಳ್ತಾ ಇರೋದು. ನಮ್ಮ ಅಕ್ಕ ನಾಡ್ಕೊಂತ ಇದ್ದಾರಲ್ಲ ನೋಡು, ನಮ್ಮ ಅಕ್ಕ ಏನು ಅವ್ರಿಗಿನ ಏನು ಕಮ್ಮಿ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಿರೋದು. ಅವಳು 2 ಸೈಟ್ ತಗೊಂಡವಳು. ಇವತ್ತು ಮಾರಿದ್ರು 15 ಲಕ್ಷ ಅಂದ್ರೆ 30 ಲಕ್ಷ ರೂಪಾಯಿ ಸೈಟು. ಏನು 30 ಲಕ್ಷ ರೂಪಾಯಿ ಒಂದು ಮನೆ ಬಿಗ್ಗೆದ್ದು ಕಟ್ಲಿ ಹೇಳು. ಇವಾಗ ಹೆಂಗೆ ಅಂದರೂ ರೇಟ್ ಆಗಿರ್ತಾವೆ, ಒಂದು 20 ಲಕ್ಷಕ್ಕಾದ್ರೂ ಹೋಗ್ತವೆ ಅನ್ಸುತ್ತೆ ಸೈಟು. ಅದಕ್ಕೇನೆ ಒಂದು 30-40 ಲಕ್ಷ ದುಡ್ಡಿಕ್ಕೆ ನಮ್ಮ ಅಕ್ಕ ಏನು ಅವಳಿಗಿನ ಏನು ಕಮ್ಮಿ ಇಲ್ಲ. ಅವಳು ಹೆಂಗಂದು ಅದಕ್ಕೆ ಒಂದವಳ ಬಿಟ್ಟವಳು. ಅವಳು ಅವಂಥವೆಲ್ಲ ಮಾತಾಡಲ್ಲ ಕಣೆ, ಇವಳು ಮಾತು ಕೇಳಬೇಡ. ಗಿರ್ಜಿಂಬೆ ಅಂತವೆಲ್ಲ ಮಾತಾಡ ಅಂತಾಳಲ್ಲ. ನೀ ತಿಮ್ಮಜ್ಜಿನ ನೋಡೆ ಮಾರಯ್ಯ, ಇವಾಗ ಎಷ್ಟು ಆಸೆ ಬಂದ್ಬಿಟ್ಟೈತೆ ಗಿರ್ಜಿಂಬೆ ಮೇಲೆ. ಅಲ್ಲ, ನಿಮ್ಮ ಮನೆಯಾಗ ಇಟ್ಕೊಂಡು ನೋಡಿ ಯೋಟ ಆಸೆ. ಅವಳೇನ ನಂಬಂಗಿಲ್ಲ. ಇವಾಗ ಮನೆ ಕಟ್ತಾ ಇದ್ದಾನಲ್ಲ ಮಗ, ಅದಕ್ಕೆ ನಮ್ಮ ಜಾತಿ ಇಲ್ವಲ್ಲ, ಅವನಿವ ದುಡ್ಡು ಕಾಸಿನಾಗ ಇದ್ದಾನಲ್ಲ, ದುಡ್ಡು ಕಾಸು ಇರೋರ ಕಡಿಕೆ. ದುಡ್ಡು ಕಾಸು ಯಾರು ಇಟ್ಕೊಂಡಿರ್ತಾರಲ್ಲ ಅಂಥವ್ರ ಕಡಿಗೆ ಮಾತಾಡ್ತಾಳೆ ಒಜ್ಜಿ. ಅವಳ್ದೇನು ಹೇಳ್ತೈತಾಗ. ವಯಸ್ಸೋದಳ್ದೇನು ಕೇಳ್ತೀಯಾ? ಅದು ಹೇಳೋದು ಬರೇನೆ ಆಗೋಗಿದ್ದಾವೆ ಹೇಳೋದು ತಿಮ್ಮಜ್ಜಿ. ಆ ತಿಮ್ಮಜ್ಜಿ ಮತ್ತೆ ಕೇಳಬೇಡ ನೀನು. ನೀನೇನಿದ್ರು ಸುಮ್ಮನೆ ಮಾರಿ ಮನೆ ಕಟ್ಟಮ್ಮ, ಸುಮ್ಮನೆ ಮಾರಿ ಮನೆ ಕಟ್ಟಿದೆ ನೆಮ್ಮದಿಯಾಗಿರ್ಬೋದು. ಅವಳೆ ಅಂದಿರೋದು ಸರಿಯಾಗಿ ಮಾಡಿ ತೋರಿಸ್ಬೇಕು. ಎಲ್ಲವೂ ಕಣ್ಣಿಗೆ ಕಾಣಲ್ಲ, ಅದಕ್ಕಾಗಿನ. ಕಣ್ಣಿಗೆ ಕಾಣ್ದಿಲ್ಲದಕ್ಕೆ ಜನ ಹೆಂಗೆ ಬೇಕು. ನೀನು ಅಲ್ಲಿ ಮನೆ ಕಟ್ಟಿರೂ ಸೈಟ್ ತಗೊಂಡು ಅದು ಯಾರಿಗೂ ಕಾಣಲ್ಲ. ಊರಾಗ ಕಟ್ಟು, ಊರಾಗೆಲ್ಲ ಜನ ನೀನು ಕೊಂಡಾಡ್ತಾರೆ. ಎಂಥ ಮನೆ ಕಟ್ಟೆ ತಾಯಿ, ಎಂಥ ಮನೆ ಕಟ್ಟೆ ಅಂತೇಳಿ ಊರಾಗೆಲ್ಲ ನಾ ಕೊಂಡಾಡ್ತಾರೆ. ಅದಕ್ಕೇನೆ ಅಲ್ಲಿ ಸುಮ್ಮನೆ ಮಾರ್ಬಿಡು ಯಾಕ, ಮಾರ್ಕೊಟ್ಟು. ಅವಳು ಅಂದಿರೋದಕ್ಕೆ ನನಗೆ ಮೈಯಾಗೆಲ್ಲ ಉರಿತಮ್ಮ. ನಮ್ಮ ಅಕ್ಕನ ಹೆಂಗಂದ್ಲು ಅವಳು ಅಂತ.
ಅಯ್ಯಪ್ಪ ಏನಂಬುತ್ತ ಏನ ಹಂಗೆ ಮಾಡೋದೇ ಒಳ್ಳೇದಂದ್ರೆ ನಾವು ಅಲ್ಲಿ ಸೊಪ್ಟೇರ್ ಕಟ್ಟಿದ್ರು ಒಬ್ರು ಕಣ್ಣಿಗೆ ಕಾಣಲ್ಲ. ನಾವು ಅಲ್ಲೇ ಕಟ್ಟೋಣ ಅಂತಿದ್ವಿ, ಕಟ್ಟಿ ಬಾಡಿಗೆ ಕೊಡೋಣ ಅಂತಿದ್ವಿ. ಅಲ್ಲಿ ಸೊಪ್ಟೇರ್ ಕಟ್ಟಿರು 5 ಅಪ್ಟೇರ್ ಮನೆ ಕಟ್ಟಿರು ಯಾರಿಗೂ ಕಾಣಲ್ಲ. ಇಲ್ಲಿ ಊರಾಗ ಕಟ್ಟಿದ್ರೆ ಊರಾಗ ಎಲ್ಲರಿಗೂ ಕಾಮುತ್ತೆ, ಊರಾಗೆಲ್ಲ ಮಾತಾಡ್ತಾರೆ. ಅಲ್ಲೇನು ಯಾರು ಮಾತಾಡಲ್ಲ, ಟೌನ್ನಾಗ ಯಾರು ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಊರಾಗ ಎಲ್ಲರೂ ಮಾತಾಡ್ತಾರೆ. ಅದು ಸರಿನಿ. ನೀನು ಹೇಳೋದು ನಮ್ಮ ಅಯ್ಯಪ್ಪನ ಕೇಳ್ತೀನಿ, ಅವಳು ಕೇಳಿ ಸುಮ್ಮನೆ ಮಾರ್ತೀನಿ ಅದನ್ನೊಂದು. 2 ಮಾರಿ ಇಲ್ಲೇ ಕಟ್ಟೋದು ಸುಮ್ಮನೆ. ಅಲ್ಲಿಗೆ ನ್ಯಾತ್ಕಲ್ಲಿ ಇಲ್ಲೇ ಹೆಂಗ ಜೀವನ ಆಗುತ್ತೆ. ಮತ್ತೆ ಸುಮ್ಮನೆ ತಲಕೋನೊಂದು ಮ್ಯಾಲೊಂದು ಕೆಳಗೊಂದು ಕಟ್ಟು ತಲಕೋನೊಂದು ಮನೆ ಹಾಕ್ತವೆ, ಹೆಂಗ ದುಡ್ಕೊಂಡು ತಿಂತಾರೆ. ಅಲ್ಲೇನು ಸೈಟ್ ಇದ್ರೆ ಅವಿನ್ನೇನು ಅವೇನು ದುಡಿಯಂಗಿಲ್ಲ ಏನಿಲ್ಲ. ಸಾಕತ್ತ ಅವಿನ್ಯಾತಕ್ಕೆ ಮನೆ ಇದ್ರೆ ನಿಮ್ಮದೇ ಯಾತು ಬೇಡ, ನಿಮ್ಮದೇ ಒಂದು ಮನೆ ಇರಬೇಕು. ಒಟ್ಟಿಗೆ ಹೆಂಗೆ ಮಾಡ್ಕೊಂಡು ತಿಂಬೋದೇನು ಹೆಂಗೆ ಆಗುತ್ತೆ. ಹೆಂಗೆ ಅವತ್ತಿಂದ ಅವತ್ತು ಹೆಂಗಾತು ಜೀವನ ಮಾಡ್ಬೋದು. ಇಂಥವು ಹೇಳ್ಕೊಡೆ ಬರೀನಿ. ಅಲ್ಲ ಇವಳು ಮಾತು ಕೇಳಬೇಡ, ಕೆಟ್ಟೋಗ್ತೀಯ. ಅಲ್ಲೇ ಹೊಲ ಮಾರು ಕೆಟ್ಟೋಗಿದ್ದಾತು. ಬೇಡ, ಇರವ ವೆಡ್ ಸೈಟು ಅವೇ ಆಸ್ತಿ, ನಿನ್ನ ಆಸ್ತಿ. ಇರೋದ ಹುಡುಗರಿಗೆಲ್ಲ ಯಾತು ಇಲ್ದಂಗೆ ಮಾರ್ಕೊಂಡು ತಿಂದರೆ ಇಲ್ಲ ನಾಳೆ ಹೊತ್ನಾಗ ಅಂತಾರೆ ನಿನ್ನ ಮಕ್ಕಳೇನೆ ಏನು ಮಾಡಿದ್ಯಾ ನೀನು ಅಂತ ಹೇಳಿ. ಇಂಥವು ಹೇಳ್ಕೊಡೋದೆ ಇವಳು ರಂಗಿಲ್ ಬಂದು ಸೇರ್ಕೊಂಡು ಎಲ್ಲದ್ದು ಹೇಳ್ಕೊಡ್ತಾಳೆ. ಬುದ್ಧಿ ಬೇಡ್ವಿ. ಅಲ್ಲೇ ಹೊಲ ಮಾರು ಕೆಟ್ಟಿದ್ನಿ, ಹೊಲ ಮಾರು ದುಡ್ಡೆಲ್ಲ ಒತ್ಕೊಂಡು ಹೋಯ್ದ್ಲು ನನ್ನ ತಂಗಿ ಅಂತ ಹೇಳಿ ಹೊರಗೆ ಇಲ್ಲ ಇವಳಿಗೆ. ತಿಮ್ಮಜ್ಜಿನವೇನು ಕೇಳ್ತಿತ್ತಾಗ ಸುಮ್ಮನೆ ಮಾರೋದ ಮಾರಿ ಸುಮ್ಮನೆ ಕಟ್ಟು. ಕಟ್ಟಿರತ್ಲಾಗೆ ಬುದ್ಧಿವಂತಲ ಹಾಕಿ ಸುಮ್ಮನೆ ಕಟ್ಟದ್ ಕಲಿ. ಯಾರ ಮಾತು ಕೇಳಕ್ಕೆ ಹೋಗ್ಬೇಡ ನೀನು. ಅವರು ಇವರು ಏನು ಹೇಳ್ತಿರ್ತಾರೆ. ಮನೆ ಹಾಕ್ಯಂತ ಮನೆ ಇರಬೇಕು, ಮನೇನೇ ನೋಡೋದು ಇವಾಗೆಲ್ಲ ಅಷ್ಟು ಆಂಡಡ ಮನೆ ಇರಬೇಕು. ಅದೇ ಮತ್ತೆ ಅವನಿಗಿನ ಒಂದಿಟ್ಟು ದೊಡ್ಡದಾಗೆ ಕಟ್ಟು. ದೊಡ್ಡದಾಗೆ ಕಟ್ಟಿ 2 ಗನ್ವಾಗೆ ಈಗ 2 ಮನೆ ಕಟ್ಟಿರೆ ಬೇಸ್ಮಟ್ಟ ಮಾಡೋದೆಲ್ಲ ಉಳಿತೈತೆ. ಒಂದು ಮನೆಗೆ ಎಷ್ಟೊಂದು ಖರ್ಚೆಲ್ಲ ಉಳಿತೈತೆ. ಮನೆ ಮೇಲೆ ಮನೆ ಕಟ್ಟಿದ್ರೆ ಇಬ್ಬರಿಗೂ ಆಗುತ್ತೆ. ಅದಕ್ಕೇನೆ ಸುಮ್ಮನೆ ನೀನು ಕಟ್ಟೋದು ಕಲಿಯಕ್ಕ. ಅವಳೊಂದವಳೆ ಅಲ್ಲ, ಅವಳ ಎದುರಿಗೆ ನೀನು ಮಾಡಿ ತೋರಿಸ್ಬೇಕು. ಸೈಟ್ ಆಗಲಿ ಮಾರಿ ಮನೆ ಕಟ್ಬೇಕು ನೀನು. ನೋಡಂತ ಅಡಿಯಮ್ಮ ಬರ್ಲಿ ಮಾತಾಡ್ತೀನಿ. ಅಯ್ಯಪ್ಪ ಏನಂತಾನ ಏನೋ ಹುಡುಗರ್ನು ಕೇಳಬೇಕು. ಆ ಹುಡುಗರು ಏನಂತವ ಏನೋ ಹಿಂದೆ ನಡೆಯೋದು ಹೇಳಿ ನಿಮ್ಮ ಮನೆಯಾಗ. ಏನಂದ್ರೆ ಹುಡುಗರು ಏನೋ ಅಂಬಲ್ಲ, ಸೆಂಬ್ಳಿಂಗಣೇನು ಏನೋ ಅಂಬಲ್ಲ, ಯಾರಿಗೇನೋ ಅಂಬಲ್ಲ. ಹಿಂಗೆ ನಿನ್ನ ತಮ್ಮನ ಕೊಡ್ತಾನಪ್ಪ, ನಾವು ಕಟ್ಟಲಿಲ್ಲ ಅಂದ್ರೆ ಹೆಂಗೆ ನಿನ್ನ ತಮ್ಮ ಕೊಡ್ತಾನೆ ಅಂದಮೇಲೆ ಊರಾಗೆಲ್ಲ ಜನ ಆಡ್ಕೊಂತಾರೆ. ನೋಡಪ್ಪ ಏಳು ಸಿಕ್ಕಾನ ಅವ್ನು ಕಟ್ತಾ ಇವ್ನು ಕಟ್ಟಲಿಲ್ಲ ಅಂತ ಹೇಳಿ ಆಡ್ಕೊಂತಾರೆ. ಅದಕ್ಕೆ ಕೊಟ್ಟಾನ ಅಂತ ಅವನು ನೀನೊಂದು ಮಾತು. ಸುಮ್ಮನೆ ಕಟ್ರಿ. ಕಟ್ಟಿ ತೋರಿಸ್ಬೇಕು. ಅವಳು ಗಿರ್ಜಿಂದ ಅಲ್ಲ ಏನು ನೋಡಮ್ಮ ಕರ್ದೇ ಇಲ್ಲ ನಿಮ್ಮನ್ನ. ಅದೇ ಮತ್ತು ನಾನು ನಮ್ಮ ಅಕ್ಕಗೆ ಹೇಳೋದು, ಅವಳು ಪಾಯ ಪೂಜೆ ಮಾಡೋಕ್ಕೆ ಕರೀಲಿಲ್ಲ ನಮ್ಮ ಅಕ್ಕನ. ನನ್ನ ತಮ್ಮಳು ಇಬ್ರು ಬರಲಿ ಅಂತೇಳಿ ಕರೀಲಿಲ್ವಲ್ಲ. ಅದಕ್ಕೇ ನೀನು ಮಾಡಿ, ನೀನು ಅವಳನ್ನ ಕರಿದಂಗೆ ನೀನು ಮಾಡಬೇಕು. ಅವಾಗ ಗೊತ್ತಾಗುತ್ತೆ, ಅವಾಗ ಮಕ್ಕಳ್ದಂಗೆ ಆಗುತ್ತೆ. ಮಾಡ್ದಾಗೆ ನಾವು ಹಂಗೆ ಮಾಡಿ ತೋರಿಸ್ಬೇಕು. ಆವಾಗ ಸುಮ್ಕಾಗ್ತಾಳೆ ಅಕ್ಕ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನೀನು ಹೆಂಗಾದ್ರು ಮಾಡಿ ಮನೆ ಕಟ್ಬೇಕು ಅಷ್ಟೇ. ನನಗೆ ಹೊಟ್ಟೆ ಉರಿತೈತೆ ಅವಳು ಮಾತಾಡೋದು ನೋಡಿ. ನನಗೆ ಅಷ್ಟು ಸಿಟ್ಟು ಬರುತ್ತೆ. ನಮ್ಮ ಅಕ್ಕನ ಬಗ್ಗೆ ಹೆಂಗೆ ಮಾತಾಡ್ತಾಳಲ್ಲ ಅವಳು ಅಮ್ಮಂಗಾಗುತ್ತೆ. ಅಲ್ಲ ಏನು ಅವಳೇ ಸಂಪಾದನೆ ಮಾಡಿರೋದು, ಅವಳೇ ಇಕ್ಕೊಂಡಿರೋದು. ಏನು ಹಂಗೆ ಯಾತು ಇಲ್ಲ ಅಂಬ ಥರ ಮಾತಾಡ್ತಾಳೆ ನಿಂದು. ಏನು ನೀವು ಈಟ ಊಟ ಮಾಡಿದ್ರೆ, ನೀವು ಈಟ ಊಟ ಇಕ್ಕೊಂಡಿದ್ರೆ ಏನು ತೀರಾ ಏನು ಕಳಿಯಂಗೇನಿಲ್ಲ. ಅವಳು ಒಂದಿಟ್ಟು ನಡೀತೈತಲ್ಲ ಮಾತಾಡ್ತಾಳೆ. ಮಾತಾಡಲಿ ಬಿಡು. ವ್ಯವಸ್ಥೆನೇ ಇರುತ್ತೆ. ನಾನು ನೋಡ್ತೀನಿ. ನಾವು ಕಟ್ತೀವಿ, ನಾವು ಮಾಡ್ತೀವಿ. ನಮಗೂ ಗೊತ್ತಾಯ್ತು ಮಾಡೋದು ಹೆಂಗೆ ಅಂತೇಳಿ. ನೋಡೋಣ ಹಬ್ಬ ಬಂದಮೇಲೆ ಮಾತಾಡಿ ಅದು ಯಾರನ್ನ ಇದ್ದರೆ ಬ್ರೋಕರ್ಗಳಿಗೆ ಹೇಳಿ ಮಾರಕ್ಕೆ ಹೇಳ್ತೀನಿ. ಮಾರ್ಸೋದು ಸುಮ್ಮನೆ ಮಾರಿ ಕಟ್ಟೋದೇ ಒಳ್ಳೇದು ನೀವು ಹೇಳ್ದಂಗೆ. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಅಕ್ಕಯ್ಯ ಸೈಟ್ ಮಾರಿ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸೈಟ್ ಮಾರಿ ಮನೆ ಕಟ್ಟು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.